ನಮಸ್ಕಾರ ಕರ್ನಾಟಕ. ರೀಸೆಂಟ್ಲಿ ಒಂದು ಸುದ್ದಿ ಬಂದೈತಿ. ಏನಂದ್ರ ಅದೇ 27ನೇ ತಾರೀಕಿಗೆ ಗಣಪತಿ ಹಬ್ಬ ಬಂತಲ್ಲ, ಅದ್ರ ಸಂಬಂಧ ಎಲ್ಲಾ ನಾಯ್ಸ್ ಪೊಲ್ಯೂಷನ್ ಆಗ್ತದೆ ಅಂತ ಹೇಳಿ ಎಲ್ಲಾ ಡಿಜೆ ಇದ ಬಂದ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಐತಿ. ಎಲ್ಲಾರ್ದು ಪೊಲೀಸ್ ಅಧಿಕಾರಿಗಳದ ಅವ್ರದ್ದು ಇವ್ರದೆಲ್ಲ ಪ್ಲಾನ್ ಐತಿ. ಈಗ ಅದಕ್ಕಿಂತ ಮೊದಲ ಈಗ ಬರೀ ಕೊಪ್ಪಳ ತಾಲೂಕ್ನಾಗ ತಗೋರಿ 202 ಫ್ಯಾಕ್ಟ್ರಿ ಅದಾವ. ಕೊಪ್ಪಳ ಡಿಸ್ಟಿಕ್ನಾಗ ತಗೋರಿ 5897 ಫ್ಯಾಕ್ಟ್ರಿಗಳು ಅದಾವ. ಎಷ್ಟು ಟಾಕ್ಸಿಕ್ ಗ್ಯಾಸ್ ರಿಲೀಸ್ ಆಗ್ತೈತಿ ಅದ್ರೊಳಗಿಂದ ಖರೀ ಬೂದಿ ಬಂದ್ ರೈತರ ಹೊಲದ ಮ್ಯಾಗ ಬೀಳ್ತೈತಿ. ಎಷ್ಟ್ ಅದ್ರದಿಂದ ಎಷ್ಟ್ ಮಂದಿ ಕ್ಯಾನ್ಸರ್ ಆಗಿ ಸಾಯತಾರ, ಎಷ್ಟು ಪ್ರಾಣಿಗಳಿಗೆ ಹಾನಿ ಆಗತೈತಿ. ಅಂತವೆಲ್ಲ ಬಿಟ್ಟ ಇವು ಎಂದ್ರ ಒಮ್ಮೆ ಯಾವಾಗ್ರ ಒಮ್ಮೆ ಗಣಪತಿ ಹಬ್ಬ ಇದ್ದಾಗ ಒಂದ್ 4-5 ತಾಸು ಯಾವಾಗ್ಲೂ ಒಮ್ಮೆ ಹಚ್ತಾರ. ಅವು ಫ್ಯಾಕ್ಟ್ರಿಗಳು ವರ್ಷದಾಗ 365 ದಿವಸ ಚಾಲೂ ಇರ್ತೈತಿ. ದಿವಸಲ್ಲೂ ಟಾಕ್ಸಿಕ್ ಗ್ಯಾಸ್ ರಿಲೀಸ್ ಮಾಡ್ತಾರ. ಅದ್ರದಿಂದ ಎಷ್ಟ ಹೆಲ್ತ್ ಗೆ ಎಷ್ಟ್ ಮಂದಿಗೆ ಎಫೆಕ್ಟ್ ಆಗತೈತಿ, ಅದು ಮೇನ್ ಪ್ರಾಬ್ಲಮ್ ಐತಿ. ಅದಕ್ಕಿಂತನೂ ಈಗ ಗಣಪತಿ ಹಬ್ಬದನ್ಯಾಗ ಡಿಜೆ ಹಚ್ಚೋದು, ಆಮೇಲೆ ಅದ ನಾಯಿಗಳ್ನ ಹೋಗಿ ಡೆಲ್ಲಿನ್ಯಾಗ ನಾಯಿಗಳ್ನು ಎಲ್ಲಾ ಬಂದ್ ಮಾಡುದು, ಇಂಥವೆಲ್ಲ ಸಣ್ಣ ಪ್ರಾಬ್ಲಮ್ ಈಗ ಮಾಡ್ಕೊತ ಕೂತ್ರೆ ಹೆಂಗೆ? ಇಂಥವ್ ದೊಡ್ಡ ಒಂದ್ ಸ್ವಲ್ಪ ಅವ್ರು ಗೌರ್ಮೆಂಟ್ ದವ್ರು ಏನ್ರಿ ಮಾಡ್ಬೇಕು. ಎಲ್ಲಾ ಅಧಿಕಾರಿಗಳ ಇಂಥವ್ ಸಣ್ಣ ಇವು ಡಿಜೆದ್ ಮ್ಯಾಗ ಇಂಥವ್ರ ಮ್ಯಾಗ ಸೀರಿಯಸ್ ಆಕ್ಷನ್ ತಗೊಳಕಿಂತಾನು ಅಂತಾವ್ ಎಷ್ಟ್ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಇಂದ ಅಂತಾವ್ ಎಷ್ಟ್ ಮಂದಿಗೆ ಹಾನಿ ಆಗತೈತಿ ಅಂತವ್ರ ಮ್ಯಾಗ ಕನ್ಸರ್ನ್ಗಳು ತಗೋಬೇಕು. ಇದೇನ್ ದೊಡ್ಡದಲ್ಲ, ಅದು ದೊಡ್ಡದು. ಅದ್ ಮಾಡ್ಲಿ ಅವ್ರು.